ರಸ್ತೆಯ ರೈಲ್ವೆ ನಿಲ್ದಾಣದ ಬಳಿ ಮೈನಿಂಗ್ ಡಂಪಿಂಗ್ ಕಾರ್ಯ ನಡೆಸುತ್ತಿರುವುದನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಬಿಜೆಪಿ ಹಾಗೂ ಸಾರ್ವಜನಿಕರು ಈ ಹಿಂದೆ ಪ್ರತಿಭಟನೆ ನಡೆಸಿದ್ದ ಹಿನ್ನೆಲೆಯಲ್ಲಿ ಸೋಮವಾರ ಜಿಲ್ಲಾ ಉಪವಿಭಾಗಾಧಿಕಾರಿ ಮೊಹಮ್ಮದ್ ಜಿಲಾನ್ ಮೈನಿಂಗ್ ಡಂಪಿಂಗ್ ಕಾರ್ಯ ನಡೆಸುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿ ರೈಲ್ವೆ ಅಧಿಕಾರಿಗಳು ಹಾಗೂ ಪ್ರಕಾಶ್ ಸ್ಟೀಲ್ ಕಂಪನಿ ಸಿಬ್ಬಂದಿಗಳೊಂದಿಗೆ ಹಾಗೂ ಸುತ್ತಮುತ್ತಲಿನ ನಾಗರಿಕರೊಂದಿಗೆ ಚರ್ಚೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ಅದು ಪಬ್ಲಿಕ್ ರೋಡ್, ಅದು ರೈಲ್ವೆ ಟ್ರ್ಯಾಕ್ ಗಿಂತ ಬಿಫೋರ್ ರೋಡ್ ಇತ್ತು, ಗೊತ್ತಾಯ್ತಾ? ಆಮೇಲೆ ರೈಲ್ವೆ ಟ್ರ್ಯಾಕ್ ಬಂದಲ್ಲ, ಇಷ್ಟೇ. ಯಾರು ಎಲ್ಲಿ ತೊಗೊಂಡಿದ್ದು ಪ್ರಾಪರ್ಟಿ ತೊಗೊಂಡಿದ್ದು ತೋರಿಸಿ ಮ್ಯಾಪ್. ನಂದು ಬೇರೆ ತುಂಬಾ ಕಾಣ್ತದೆ, ನನಗೆ ಬೇಕಾದ ಸೈನ್ ಏನಕ್ಕೆ ಆಗಿದೆ, ಸೈನ್ ಏನಕ್ಕೆ ಆಗಿದೆ. ಆಯ್ತು, ಈ ಜಾಗ ರೈಲ್ವೆ ಎಲ್ಲಿ ತನ ಇದೆ ನೋಡಪ್ಪ, ಇದು ರೈಲ್ವೆ ಜಾಗನಾ? ಈ ರೋಡ್ ಯಾರ್ದು ಸರ್? ಹೊರಗಿರೋದು ಪಬ್ಲಿಕ್ ರೋಡ್ ಅಷ್ಟೇ ಕೇಳ್ತಿರೋದು. ಹೌದಾ? ಹೋಗ್ತಾರೆ ಸರ್, ಹಿಂಗ ಟರ್ನ್ ಆಗ್ತದೆ ನೋಡಪ್ಪ. ಅದು ನೀನು ಹೇಳೋದು ಈಸಿ ಅಲ್ಲ, ಅದು ಗೊತ್ತಾಯ್ತಾ? ಈಗ ನೋಡಪ್ಪ, ನನಗೆ ಅಷ್ಟೇ, ನನಗೆ ಪಬ್ಲಿಕ್ ನ್ಯೂಸೆನ್ಸ್ ಆಗ್ತಾಯಿದೆ, ಜನರಿಗೆ ಸಮಸ್ಯೆ ಆದರೆ ನಾನು ಇಲ್ಲಿ ಬಿಸ್ನೆಸ್ ಕೊಡೋಂಗಿಲ್ಲ, ಗೊತ್ತಾಯ್ತಾ? ನನಗೆ ಏನಿದೆ, ನೀವು ಈ ಕಡೆಯಿಂದ ಹಾಕ್ಕೊಳ್ಳಿ. ನೀವು ನೀವು ಈಗ ತಿರುಗಿ ಅಲ್ಲಿಗೆ ಬರಬೇಕಾ? ಈಗ ಟರ್ನ್ ಮಾಡಿ ಎಲ್ಲಿಗೆ ಬರ್ಬೇಕು ಇವಾಗ ನೀವು? ಎಲ್ಲಿಗೆ ಬರ್ಬೇಕು ಟರ್ನ್ ಮಾಡಿ? ಈಸಿ ಗೋಯಿಂಗ್ ಅಲ್ವಾ? ಪೆನ್ಸಿಲ್ ಇದೆಯೇನಪ್ಪ? ಇಲ್ಲ. ಆಯ್ತು, ಇವಾಗ ನಾವು ಇಲ್ಲಿಂದ ಲೋಡ್ ಮಾಡ್ತೀವಾ, ಕರೆಕ್ಟಾ? ಈಗ ನೋಡ್ರಿ, ತಾವೇನಿದ್ದೀರಿ? ರೈಲ್ವೆದವರಾ? ಮಾತಾಡಕ್ ಬರ್ತದಿಲ್ಲ ನಿನಗೆ? ಡಿಪಾರ್ಟ್ಮೆಂಟ್ ಬೇರೆ ಇದೆ ಸರ್, ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಅವ್ರು ಯಾರು? ಇಲ್ಲಿ ಆಟ ಆಡಕ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂತ ಇದು ಗೊತ್ತಾಗ್ತದೆ ಇಲ್ಲ? ಗೊತ್ತಾಗುತ್ತೆ ಸರ್, ಜಾಗ ಮಾತ್ರ ಗೊತ್ತಾಗುತ್ತೆ ಸರ್ ನಮಗೆ. ಮತ್ತೆ ನಾನೇನು ಕೇಳಕತ್ತೀನಿ ನಿನ್ಗೆ? ಆಕಾಶದ ನಕ್ಷತ್ರ ಕೇಳಕತ್ತೀನಿ, ಹಿಡ್ಕೋ. ಇದು ಅವ್ರು ಯಾಕೆ ಮಾತಾಡ್ತಾರೆ ಬಂದು ಇಲ್ಲಿ? ನೀವು ನಿಮ್ದು ಕ್ಲಾರಿಫಿಕೇಶನ್ ಕೇಳಿದಾಗ ನೀವು ಮಾತಾಡ್ಬೇಕು. ನೀವು ಕಂಪ್ನಿಯವ್ರು ಅಷ್ಟೇ. ನಿಮ್ಗೇನು ಬೇಕು? ನಿಮ್ಮ ಮಟೀರಿಯಲ್ಗೆ ಲೋಡಿಂಗ್ ಅನ್ಲೋಡಿಂಗ್ ರೋಡ್ ಕೊಡ್ಬೇಕಷ್ಟೇ, ಹೌದಲ್ವಾ? ನೀವು ಎಂಟರ್ಫೇರ್ ಆಗಬಾರ್ದು. ಕ್ಲಿಯರಾ? ಈಗ ಇದು ಎಲ್ಲಿಂದ ಲೋಡ್ ಆಗ್ತದೆ? ಇಲ್ಲಿ ಇದು ರೈಲ್ವೆ ಟ್ರ್ಯಾಕ್, ಇದು ಎಲ್ಲಿಂದ ಲೋಡ್ ಆಗ್ತದೆ? ಇಲ್ಲಿಂದ ಲೋಡ್ ಆಗುತ್ತೆ. ಆಯ್ತಪ್ಪ, ಇಲ್ಲಿಂದ ಲೋಡ್ ಆಗ್ತದೆ. ಇಲ್ಲಿ ಆಗ್ತದ ಏನು ಇಲ್ಲಿ ಆಗ್ತದೆ ಏನು ಇಲ್ಲಿ ಆಗ್ತದೆ? ಇಲ್ಲಿಂದ ಇಲ್ಲಿವರೆಗೂ ಆಗುತ್ತೆ. ಆಯ್ತು, ಇದೆಲ್ಲ ಲೋಡಿಂಗ್ ಪಾಯಿಂಟ್ ಇವಾಗ, ಹೌದಾ? ರೈಟ್. ಇವಾಗ ಇಲ್ಲಿಂದ ಲೋಡ್ ಆಗಿ ಈ ರೋಡ್ ಟ್ರ್ಯಾಕ್ ಚೇಂಜ್ ಮಾಡ್ಕೊಂತೀರಿ ನೀವು. ಇಲ್ಲಿಂದ ಗಾಡಿ ಕಡೆ ಮತ್ತೆ ಹಿಂಗೆ ಬರ್ತದೆ. ಹಿಂಗೆ ಬಂದು ಎಲ್ಲಿ ಹೋಗ್ತದೆ ಅದು? ಈ ಕಡೆಯಿಂದ ಮುಂದೆ ಬಂದ್ಬಿಟ್ಟು ಇಲ್ಲಿ ಮುಂದೆ ಕ್ರಾಸ್ ಆಗುತ್ತೆ ಸರ್. ಇಲ್ಲಿ ಬರ್ತದೆ. ಎಲ್ಲಿದೆ ಬ್ರಿಡ್ಜ್? ಈ ಬ್ರಿಡ್ಜಾ? ಎಲ್ಲಿದೆ ಬ್ರಿಡ್ಜ್ ಅದು? ಈ ಬ್ರಿಡ್ಜ್ ಕ್ರಾಸ್ ಆಗುತ್ತೆ ಭಾಷಾ. ಈಗ ನೀವು ನೋಡಿ ಪಿ ಡಿ ಮೇಡಮ್ ಅವರು, ಇದು ರೋಡ್ ಕ್ರಾಸಿಂಗ್ ಪ್ರಾಬ್ಲಮ್. ಅವ್ರ ಮನೆ ಸ್ಟ್ರೈಕ್ ಕೂತಿರೋದು ಇಲ್ಲಿ. ಪೆನ್ಸಿಲ್ ಇದೇನಪ್ಪ? ನಮ್ಮ ಗಾಡಿಗೆ ಪೆನ್ಸಿಲ್ ಕೊಡಿ. ಈಗ ಅವ್ರು ಇಲ್ಲಿ ಸ್ಟ್ರೈಕ್ ಕೂತಿರೋದು, ಇಲ್ಲಿ ಕೂತಿರೋದು. ಕರೆಕ್ಟ್ ಭಾಷಾ? ಹಾಂ, ಹೋಗ್ತಾ ಇದೆ. ಈ ವೇಳೆ ಮಾತನಾಡಿದ ಅವರು, ಮೈನಿಂಗ್ ಡಂಪಿಂಗ್ ಕಾರ್ಯ ಸ್ಥಗಿತಗೊಳಿಸುವಂತೆ ಸಾರ್ವಜನಿಕರ ದೂರಿನ ಮೇರೆಗೆ ಆಗಮಿಸಿದ್ದೇನೆ. ಸುತ್ತಮುತ್ತಲಿನಲ್ಲಿ ವಾಸಿಸುವ ನಾಗರಿಕರಿಗೆ ಧೂಳು ಹರಡುತ್ತಿದೆ ಎಂದು ಆರೋಪಿಸಿದ್ದಾರೆ. ನಂತರ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಅವರು ಸಾರ್ವಜನಿಕರ ಮನವಿಗಳನ್ನು ಪಟ್ಟಿ ಮಾಡಿಕೊಂಡು ನನಗೆ ವರದಿ ನೀಡುವಂತೆ ತಾಲೂಕು ಮಟ್ಟದ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎನ್ ಪಾಷಾ, ಯೋಜನಾ ನಿರ್ದೇಶಕಿ ರೇಷ್ಮಾ ಹಾನಗಲ್, ವೃತ್ತ ನಿರೀಕ್ಷಕ ಕೆ ಕುಮಾರ್, ಪೌರಾಯುಕ್ತ ಜಗ್ಗಾರೆಡ್ಡಿ, ಲೋಹಿತ್ ಕುಮಾರ್ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಇಷ್ಟಾಗಿತ್ತು. ಇಲ್ಲಿ ನಿಂತ್ಕೊಂಡಿವಿ ಅಂತ ನಾನು ತಿಳ್ಕೊಂತೀನಪ್ಪ. ಓಕೆನಾ? ಇವಾಗ ಇವ್ರು ಏನು ಮಾಡ್ತಾರೆ, ಲೋಡಿಂಗ್ ಇಲ್ಲಿದ್ದ ಇಲ್ತಾನೆ. ಇದೇನು ಎರಡು ಎಕ್ಸ್ಟ್ರಾ ತೊಗೊಂಡ್ರಲ್ಲ, ಇದೆಲ್ಲ ಲೋಡ್ ಆಗೋ ಪಾಯಿಂಟ್ ಇದು. ಲೋಡಿಂಗ್ ಪಾಯಿಂಟ್, ಅನ್ಲೋಡಿಂಗ್ ಪಾಯಿಂಟ್ ಇದು. ಕರೆಕ್ಟ್ ಏನಪ್ಪ? ರೈಲ್ವೆ ಒಳಗಡೆ ಸರ್. ಆಯ್ತು, ರೆಡ್ ಒಳಗಡೆನೆ ಅನ್ಕೋ. ಆಯ್ತು, ಇದು ರೋಡು. ಹಾಂ, ಇವಾಗ ಇಲ್ಲಿಂದ ತೊಗೊಂಡು ನೀವು ಇಲ್ಲಿ ರೋಡ್ ಕ್ರಾಸ್ ಮಾಡ್ಕೊಂತ ಮತ್ತೆ ಇದ್ರೊಳಗಡೆನೆ ಬರ್ತೀರಿ. ಈ ಕಡೆ ಬಂದು ಎಲ್ಲಿ ಕಳಿಸ್ತೀರಿ? ಬಂದು ಸರ್ ಇಲ್ಲಿ ಆ ಕಡೆ ಊರು ದಾಟಬೇಕು ಸರ್. ದಾಟಿದ ಮೇಲೆ ರೈಟಿಗೆ ಬಂದು ಆ ರೋಡ್ ಅಲ್ಲಿ ಹೋಗೋಣ ಸರ್. ಇವಾಗ ಹಿಂಗೆ ಬಂದು ಬೈಪಾಸ್ ಬೈಪಾಸಿಗೆ ಜಾಯ್ನ್ ಆಗಲ್ಲ. ಬೈಪಾಸ್ಗಿಂತ ಮುಂಚೆನೆ ಲಕ್ಷ್ಮೀ ಧಾಬಾ ಐತಲ್ಲ, ಅಲ್ಲಿ ಸೈಡಿಗೆ ಬರ್ತಾರೆ. ಇದೇನಪ್ಪ ಬೈಪಾಸ್? ವಿಲೇಜ್ ಇದೆ ಯಾವುದೊಂದು ನಗರಂಗೆರೆ ಸರ್, ಅಲ್ಲಿಲ್ಲ ಸರ್, ಈ ಕಡೆನೇ ಬರುತ್ತೆ ಸರ್. ಅದು ಲಕ್ಷ್ಮೀ ಧಾಬಾ ಇದ್ರಾಗ ಹೇಳಕ್ ಬರ್ತಿಲ್ಲ ಸರ್ ನನಗೆ. ಮುಂದೆ ತೋರಿಸ್ತೀನಿ ಸರ್. ಆಯ್ತು, ಇವಾಗ ಈ ಕಡೆ ಬರ್ತದೆ. ನಾನು ಹೇಳ್ತಾ ಇರೋದು ಇಷ್ಟೇ, ರೈಲ್ವೆದವ್ರಿಗೆ ಇಲ್ಲಿ ಪರ್ಮಿಷನ್ ಕೊಟ್ಟು ಇದೆಲ್ಲ ಮಾಡೋ ಬದಲು ಈ ರೋಡ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ನೀವು ಇಲ್ಲಿಂದ ಕ್ರಾಸ್ ಮಾಡ್ಕೊಂಡ್ರೆ ಆಯ್ತಲ್ವಾ?